ಜನಪರ ನ್ಯಾಯಪರ 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಆಯೋಜಿಸಿರುವ ಕನ್ನಡ ಜ್ಯೋತಿ ರಥಯಾತ್ರೆ ಇಂದು ಗೌರಿಬಿದನೂರಿನಿಂದ ಮಂಚೇನಹಳ್ಳಿಗೆ ಆಗಮಿಸಿದ್ದು, ಈ ರಥವನ್ನು ಅತ್ಯಂತ ಗೌರವದಿಂದ ಪೂರ್ಣಕುಂಭ ಕಲಶಗಳಿಂದ ತಾಲೂಕು ಆಡಳಿತ ವತಿಯಿಂದ ಸ್ವಾಗತ. ವಿಶೇಷವಾಗಿ ಇಂದು ಮಂಚೇನಹಳ್ಳಿ ವ್ಯಾಪ್ತಿಯ ಮಿಣಕನಗೊರಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಿಗೆ ಮನೆ ಮನೆಗೂ ಭೇಟಿ, ಊರಿಗೆ ನಮ್ಮ ಶಾಸಕರು. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕರು ಪ್ರದೀಪ್ ಈಶ್ವರ್ ಅವರು ಕನ್ನಡದ ರಥ ಬರುವ ವಿಚಾರ ತಿಳಿದು ತಕ್ಷಣವೇ ಮಂಚೇನಹಳ್ಳಿಗೆ ಆಗಮಿಸಿ ಕನ್ನಡ ಜ್ಯೋತಿ ರಥವನ್ನು ವಿಶೇಷ ಪೂಜೆ ಮಾಡುವ ಮೂಲಕ ಹೂವು ನಮನಗಳನ್ನು ಸಲ್ಲಿಸಿದರು. ಕನ್ನಡದ ಬಾವುಟವನ್ನು ಹಾರಿಸಿ ಕನ್ನಡ ಜ್ಯೋತಿ ರಥಕ್ಕೆ ಚಾಲನೆ ನೀಡಿದರು. ಎಲ್ಲ ವಿದ್ಯಾರ್ಥಿಗಳಿಗೆ ಕನ್ನಡ ತಾಯಿಯ ಗೌರವವನ್ನು ಕಾಪಾಡಬೇಕು. ಈ ಕನ್ನಡ ರಥ ರಾಜ್ಯಾದ್ಯಂತ ನಡೀತಿದೆ, ಮಂಚೇನಹಳ್ಳಿಗೂ ಬಂದಿದೆ. ಸ್ಥಳೀಯ ಶಾಸಕನಾಗಿ ಇದನ್ನ ಇಲ್ಲಿ ಸ್ವೀಕರಿಸಿದ್ದೀವಿ. ನಮಗೆ 8 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಮಲೆನಾಡಿನ ಸೌಂದರ್ಯವನ್ನ ಅಕ್ಷರ ರೂಪಕ್ಕೆ ತಂದು ಶ್ರೀರಾಮಾಯಣಂ ದರ್ಶನಂ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ನಮ್ಮ ಕುವೆಂಪು ಅವರು. ಮೂಕಜ್ಜಿಯ ಕನಸುಗಳನ್ನ ಬರೆದು ಶಿವರಾಮ ಕಾರಂತರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂತು. 4 ತಂತಿಗೆ ದಾರಾ ಬೇಂದ್ರೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂತು. ಚಿಕ್ಕವೀರ ರಾಜೇಂದ್ರ ಕೃತಿಗೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ, ಭಾರತ ಸಿಂಧು ರಶ್ಮಿಗೆ ವಿಕ್ರು ಗೋಕಾಕ್ರವರಿಗೆ, ಸಮಗ್ರ ಸಾಹಿತ್ಯಕ್ಕೆ 3 ಜನಕ್ಕೆ ಒಟ್ಟು 8 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಎಲ್ರಿಗೂ ಒಳ್ಳೇದಾಗಬೇಕು. ಈ ರಥ ಇನ್ನ ಮುಂದೆ ಹೋಗ್ಬೇಕಾಗಿರುವಂತ ಸಮಯ ಕೊಟ್ಟಿದೆ. ಮತ್ತೆ ವಿದ್ಯಾರ್ಥಿಗಳಿಗೂ ಅಭಿನಂದನೆ ಸಲ್ಲಿಸ್ತಾ ಥ್ಯಾಂಕ್ ಯು. ಬಹಳ ಎಲ್ರಿಗೂ ಒಳ್ಳೇದಾಗಲಿ. ಜ್ಯೋತಿ ರಥಯಾತ್ರೆ ಇಂದು ಬಂದಿದೆ. ನಮ್ಮ MLA ಸಾಹೇಬರು ಒಬ್ಬ ಜನ ಸೇರಿ ಮಕ್ಕಳೆಲ್ಲ ಸೇರಿ ಅದ್ಭುತವಾಗಿ ಕಾರ್ಯಕ್ರಮನ ನಡೆಸ್ಕೊಂಡಿದ್ದಾರೆ. ನಮ್ಮ ರಥ ಗೌರಿಬಿದನೂರು ದೊಡ್ಡಬಾವಿಯಿಂದ ನಾವು ಸ್ವೀಕರಿಸಿದ್ವಿ ಮಂಚೇನಹಳ್ಳಿಯಲ್ಲಿ. ಇವಾಗ ನೆಕ್ಸ್ಟ್ ಗುಡಿಮಂಡೆ ಹತ್ರ ಹೊರಟಿದೆ. ಈ ಕಾರ್ಯಕ್ರಮ ಅದ್ದೂರಿಯಾಗಿ ಆಚರಣೆ ಮಾಡಲು ಎಲ್ಲರೂ ಸಹಕರಿಸಲಿಕ್ಕೆ ಮಂಚೇನಹಳ್ಳಿ ಜನರಿಗೆ ಧನ್ಯವಾದಗಳು, ಪ್ರೆಸ್ ಅವ್ರಿಗೆ ಧನ್ಯವಾದಗಳು. ಹೀಗೆ ನಮ್ಮ ಕನ್ನಡ ಉಳಿಸೋಣ, ಕನ್ನಡ ಬೆಳೆಸೋಣ. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು, ಪ್ರತಿಯೊಬ್ಬರು ಕನ್ನಡವನ್ನು ಗೌರವಿಸಬೇಕು, ಕನ್ನಡ ಭಾಷೆಯನ್ನು ಉಳಿಸಿ ಬಳಸಿ ಬೆಳೆಸುವ ಕನ್ನಡ ಸಂಸ್ಕೃತಿಯನ್ನು ಪ್ರತಿಯೊಬ್ಬರು ಕಾಪಾಡಬೇಕು. ಸರ್ಕಾರಿ ಶಾಲೆಗಳಲ್ಲಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳ ಪ್ರತಿಭೆ ಬಗ್ಗೆ ಹಾಗೂ ಕರ್ನಾಟಕ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮಹನೀಯರನ್ನು ನೆನೆಯುತ್ತಾ ಕನ್ನಡ ಜ್ಯೋತಿ ರಥ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಶಾಲಾ ಮಕ್ಕಳು ಕನ್ನಡ ಸಾಂಸ್ಕೃತಿಕ ನೃತ್ಯ ಪ್ರದರ್ಶನ ಮೂಲಕ ಕನ್ನಡಾಂಬೆಗೆ ಜೈಕಾರ ಹಾಕುವ ಮೂಲಕ ಮಂಚೇನಹಳ್ಳಿ ರಾಜ ಬೀದಿಗಳಲ್ಲಿ ಮೆರವಣಿಗೆ ಮಾಡುವ ಮೂಲಕ ಗುಡಿ ಬಂಡೆಗೆ ಹೋಗುವ ರಥಕ್ಕೆ ಬೀಳ್ಕೊಡುಗೆ ನೀಡಿದರು. ಈ ಸಂದರ್ಭದಲ್ಲಿ ಗೌರಿಬಿದನೂರು ತಾಲೂಕು ದಂಡಾಧಿಕಾರಿಗಳಾದ ಮಹೇಶ್ ಪತ್ರಿ, ಮಂಚೇನಹಳ್ಳಿ ತಾಲೂಕು ದಂಡಾಧಿಕಾರಿಗಳಾದ ದೀಪ್ತಿ, ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷರಾದ ಕೋಡಿ ರಂಗಪ್ಪ ಹಾಗೂ ಸ್ಥಳೀಯ ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ ಸದಸ್ಯರು, ಪ್ರತಿನಿಧಿಗಳು ಹಾಗೂ ಎಲ್ಲ ತಾಲೂಕು ಆಡಳಿತ ಅಧಿಕಾರಿಗಳು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಮಂಚೇನಹಳ್ಳಿ ಎಲ್ಲ ಹಿರಿಯ ಗಣ್ಯರು, ಜನಪ್ರತಿನಿಧಿಗಳು ಉಪಸ್ಥಿತಿಯಲ್ಲಿ ರಥಕ್ಕೆ ಬೀಳ್ಕೊಡುಗೆ ನೀಡಲಾಯಿತು. ತುಮಕೂರು ಫಸ್ಟ್ ಕ್ರೈಮ್ ನ್ಯೂಸ್, ಜನಪರ ನ್ಯಾಯಪರ.